ಹಲೋ ನನ್ನ ವೀಕ್ಷಕರೇ, ವೆಲ್ಕಮ್ ಟು ಗೃಹಲಕ್ಷ್ಮಿ ಅಡುಗೆ ಮನೆ. ನೋಡಿ, ನಾನು ಇವತ್ತು ಬದನೆಕಾಯಿ ಬಜ್ಜಿ ಮಾಡ್ತಾ ಇದ್ದೀನಿ. ಇದು ಉತ್ತರ ಕರ್ನಾಟಕದಲ್ಲಿ ತುಂಬ ಫೇಮಸ್ ಆಗಿರುತ್ತೆ. ಇದನ್ನು 4 ಭಾಗ ಮಾಡಿಕೊಂಡು ಹೀಗೆ ಕಟ್ ಮಾಡ್ಕೊಂಡಿದ್ದೀನಿ. ನೀರಲ್ಲಿ ನೆನೆಸಿಟ್ಕೊಳ್ಳಿ, ಇಲ್ಲಾಂದರೆ ಕಪ್ಪಾಗುತ್ತೆ. ನಂತರ ಪಾತ್ರೆಗೆ ಕಡಲೆ ಹಿಟ್ಟು, ಸ್ವಲ್ಪ ಅಕ್ಕಿ ಹಿಟ್ಟು, ಉಪ್ಪು, ಖಾರದ ಪುಡಿ ನೋಡಿ ಹಾಕ್ಕೊಳ್ಳಿ. ನಂತರ ಇದಕ್ಕೆ ಸೋಡಾ ಪುಡಿ ಸ್ವಲ್ಪ ಚಿಟಿಕೆಯಷ್ಟು ಹಾಕ್ಕೊಂಡಿದ್ದೀನಿ ಮತ್ತು ಇಂಗು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಕೊಡಿ. ನಂತರ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ತಾ ಬನ್ನಿ. ಬಜ್ಜಿ ಅದಕ್ಕೆ ಕಲಿಸ್ಕೊಳ್ಳಿ. ನೋಡ್ತಾ ಇದ್ದೀರಲ್ವ, ಈ ಥರ ಮಾಡ್ಕೋಬೇಕು. ನಂತರ ಸ್ಟಫಿಂಗಿಗೆ ನಾನು ಬದನೆಕಾಯಿ ಒಳಗೆ ಉಪ್ಪು ಖಾರದ ಪುಡಿ ಹಾಕ್ಕೊಂಡು ಈ ಥರ ಸ್ಟಫ್ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ಪ್ಯಾನ್ಗೆ ಆಯಿಲ್ ಹಾಕ್ಕೊಂಡು ಚೆನ್ನಾಗಿ ನಾವು ಅರ್ಧದಿಂದ ಮುಕ್ಕಾಲು ಭಾಗ ಅಷ್ಟಾದರೂ ಇದರಲ್ಲಿ ಬೇಯಿಸ್ಕೋಬೇಕು. ಬದನೆಕಾಯಿನ ಸ್ಟಫ್ ಮಾಡಿರ್ತೀವಲ್ಲ, ಆ ಬದನೆಕಾಯಿಯನ್ನು ನೋಡ್ತಾ ಇದ್ದೀರಾ ಅಲ್ವಾ. ಹೀಗೆ ಲಿಡ್ನ ಕ್ಲೋಸ್ ಮಾಡಿ ಸಹ ಬೇಯಿಸ್ಕೊಳ್ಳಿ ಎರಡು ಕಡೆ. ನೋಡಿ, ರೆಡಿ ಇದೆ ಹಿಟ್ಟು. ನೋಡಿ, ಈ ಥರ ಈ ಹದ ಬರಬೇಕು. ಇದನ್ನು ಎತ್ತಿಡ್ಕೊಳ್ತಾ ಇದ್ದೀನಿ. ನಂತರ ಪ್ಯಾನ್ಗೆ ಅದೇ ಪ್ಯಾನ್ಗೆ ನಾನು ಆಯಿಲ್ ಹಾಕ್ಕೊಂಡಿದ್ದೀನಿ. ನಂತರ ಈ ಬೇಯಿಸ್ಕೊಂಡಿದ್ದ ಬದನೆಕಾಯಿನ ಈ ಹಿಟ್ಟಲ್ಲಿ, ಬಜ್ಜಿ ಹಿಟ್ಟಲ್ಲಿ ನಾವು ಅದ್ದಿ ಎಣ್ಣೆಯಲ್ಲಿ ಕರಿಬೇಕು. ಬೋತ್ ಸೈಡ್ ಕೂಡ ನೋಡಿ ಹೀಗೆ ಫ್ರೈ ಮಾಡ್ಕೊಳ್ಳಿ. ಎಷ್ಟು ಸುಲಭವಾಗಿ ಮಾಡ್ಬೋದಲ್ವಾ. ನೀವು ಕೂಡ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ. ಟೀ ಕಾಫಿ ಜೊತೆ ಕೂಡ ಸವಿಬೋದು. ಈ ಮಳೆಗಾಲಕ್ಕೆ ಮಾಡಿಸಿದ ರೆಸಿಪಿ ಅಂತ ಹೇಳ್ಬೋದು. ವಾವ್, ಎಷ್ಟು ಸುಲಭವಾಗಿ ಮಾಡ್ಕೋಬೋದು ಅಲ್ವಾ. ಈ ಉತ್ತರ ಕರ್ನಾಟಕದ ಪ್ರಸಿದ್ಧಿ ಬದನೆಕಾಯಿ ಬಜ್ಜಿ ಸವಿಯಲು ರೆಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.